ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದಾದಂಥ ಮೊಳಕೆ ಕಾಳಿನ ಹುಳಿಸಾರನ್ನ ಮಾಡಿರುವಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಈ ಸಾಂಬಾರು ಮಾಡೋದಕ್ಕೆ ನಾನು ಹುರುಳಿಕಾಳು, ಹೆಸರು ಕಾಳು ಮತ್ತು ಕಡಲೆಕಾಳು ಇದು ಮೂರನ್ನು ಕೂಡ ಮೊಳಕೆ ಬಂದಿರುವಂತಹ ಕಾಳುಗಳನ್ನ ತೊಗೊಂಡು ನಾನು ಈ ಸಾಂಬಾರನ್ನ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಮಟ್ಟದಲ್ಲಿ. ಇದು ನಾನು ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ತೊಗೊಂಡು ಅದರಲ್ಲಿ ರಸ ತೆಗೆದು ಹುಣಸೆ ರಸ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಒಂದು ಸಣ್ಣದಾಗಿರುವಂಥ 4 ಟೊಮೊಟೊ, ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿ, ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ದೊಡ್ಡ ಸೈಜಿಂದಾದರೆ ಟೊಮೊಟೊ 2 ಸಾಕಾಗುತ್ತೆ. ನಾನು ಇಲ್ಲಿ ತುಂಬ ಸಣ್ಣದಿದ್ದರಿಂದ 4 ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಇಟ್ಕೊಂಡು ಅದಕ್ಕೆ ನಾನು 4 ಟೊಮೊಟೊಗಳನ್ನ ಹಾಕ್ಕೊಂಡು ಜಸ್ಟ್ ಒಂದು 2ರಿಂದ 3 ನಿಮಿಷ ಅದನ್ನು ನಾನು ಬೇಯಿಸ್ಕೊಂಡು ಬಿಡ್ತೀನಿ. ಇದನ್ನು ಬೇಯಿಸ್ಕೊಂಡಿಲ್ಲ ಅಂತ ಹೇಳಿದ್ರೂ ನಡೆಯುತ್ತೆ, ಆದರೆ ನಾನು ಬೇಯಿಸಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಬೇಯಿಸ್ಕೊಳ್ತೀನಿ. ಟೊಮೊಟೊ ಬೇಯೋ ಅಷ್ಟರಲ್ಲಿ ನಾನು ತರಕಾರಿನ ಹಚ್ಕೊಳ್ತೀನಿ. ಅಂದರೆ ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿನ ತೊಗೊಂಡಿದ್ದೀನಲ್ಲ ಅದನ್ನು ನಾನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ತಿದ್ದೀನಿ. ಅದು ಬೇಯೋದ್ರಲ್ಲಿ ಇದು ರೆಡಿ ಆಗುತ್ತೆ. ಅದೆರಡೂ ರೆಡಿ ಆಯಿತು ಅಂತ ಹೇಳಿದ್ರೆ ಸಾಂಬಾರು ಈಸಿಯಾಗಿ ಆಗಿಬಿಡುತ್ತೆ. ತರಕಾರಿ ಹಾಗೆ ಒಂದು ಈರುಳ್ಳಿ ಕೂಡ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡೆ. ಈಗ ಅದು ರೆಡಿಯಾಗಿದೆ. ಹಾಗೆ ಟೊಮೊಟೊ ಕೂಡ ಬೆಂದಿದೆ. ಬೆಂದಿರುವಂಥ ಟೊಮೊಟೊನ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಿದ್ದೀನಿ. ನಾನು ಈ ಸಾಂಬಾರಿಗೆ ಟೊಮೊಟೊ ಮತ್ತು ಕಾಯಿನ ರುಬ್ಬಾಕ್ತೀನಿ. ನಮಗೆ ರುಬ್ಬಾಕೋದು ಬೇಡ ಅಂತ ಹೇಳಿದ್ರೆ ನಾವು ಟೊಮೊಟೊ ಕೂಡ ಹಾಗೆ ಸಾಂಬಾರಿಗೆ ಹಾಕಿ ಲಾಸ್ಟಲ್ಲಿ ನಾವು ಅದನ್ನು ಸ್ಮ್ಯಾಶ್ ಮಾಡಿ ಕೂಡ ಹಾಕೋಬೋದು. ಇಲ್ಲಿ ನಾನು ಟೊಮೊಟೊ ಮತ್ತು ಕಾಯನ್ನು ರುಬ್ಕೊಳ್ತೀನಿ. ಈಗ ಇಲ್ಲಿ ಟೊಮೊಟೊನ ನಾನು ಹಾಗೆ ಚಾಕುವಿನಿಂದ ಒಂದು 2 ಪೀಸ್ನಾಗಿ ಕಟ್ ಮಾಡ್ತಿದ್ದೀನಿ. ಯಾಕಂದರೆ ಅದು ಬೆಂದಿರಲ್ಲ, ತುಂಬ ಬೆಂದಿರಲ್ಲ, ಅರ್ಧಂಬರ್ಧ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಬೆಂದಿರುತ್ತೆ. ಈಗ ಅದನ್ನು ನಾನು ಪೀಸಾಗಿ ಕಟ್ ಮಾಡಿಕೊಂಡು ಹಾಗೆ ನಾನು ತೊಗೊಂಡಿರುವಂಥ ಅರ್ಧ ಕಪ್ ಕಾಯನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಎರಡನ್ನೂ ಕೂಡ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಪೇಸ್ಟ್ ಮಾಡ್ಕೋಬಾರ್ದು ಇದನ್ನು. ಜಸ್ಟ್ ಹಾಗೆ ಒಂದು 2 ರೌಂಡ್ ಮಾಡಿದ್ರೆ ಆಗುತ್ತೆ. ತರ್ತರಿಯಾಗೇ ನಾನು ರುಬ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆಗೆ ನಾನು ಒಂದು 3ರಿಂದ 4 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಈ ಸಾಂಬಾರು ಮಾಡೋದಕ್ಕೆ ತುಂಬ ಸಮಯ ತಗೊಳ್ಳಲ್ಲ. ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾದಂಥ ಸಾಂಬಾರು ಮಾಡ್ಬೋದು. ನಾವು ಮಸಾಲೆ ಹಾಕಿ ಮೊಳಕೆ ಕಾಳು ಸಾಂಬಾರನ್ನ ಮಾಡ್ತಿರ್ತೀವಿ. ಈ ರೀತಿಯಾಗಿ ಹುಳಿ ಸಾರು ಥರ ನಾವು ಮಾಡಿಕೊಂಡ್ರೆ ಇದು ಕೂಡ ತುಂಬ ರುಚಿಯಾಗಿ ಬರುತ್ತೆ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಈಗ ಇದಕ್ಕೆ ನಾವು ಸಾಸಿವೆಯನ್ನು ಹಾಕ್ಕೊಳ್ತಿದ್ದೀನಿ. ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಂಡು ಈ ಸಾಸಿವೆ ಸ್ವಲ್ಪ ಸಿಡಿತಾ ಇದೆ ಅಂತ ಹೇಳಿದಾಗ ನಾನು ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಿದ್ದೀನಿ. ನಾನು ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೆ. ತುಂಬ ಸಣ್ಣದಾಗಿ ಹಚ್ಬೇಕಂತೇನಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಹಚ್ಕೊಳ್ಳಿ. ಬೇಕು ಅಂತ ಹೇಳಿದ್ರೆ ನಾವು ಉದ್ದುದ್ದ ಕೂಡ ಹಚ್ಕೋಬೋದು. ಇಲ್ಲಿ ಹಾಗೆ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಿದ್ದೀನಿ. ಇದು ತುಂಬ ಎಳೆಯ ಕರಿಬೇವಿನ ಸೊಪ್ಪಾಗಿದ್ದರಿಂದ ಚಿಟಪಟ ಅಂತ ಸಿಡಿಯುತ್ತೆ ಅಂತೇಳಿ ನಾನು ಈರುಳ್ಳಿ ಹಾಕಾದ್ಮೇಲೆ ಹಾಕ್ತಿದ್ದೀನಿ. ನಾವು ಬೇಕು ಅಂತ ಹೇಳಿದ್ರೆ ಸಾಸಿವೆ ಆದಾಗ ಕರಿಬೇವು ಹಾಕಿ ಆನಂತರ ಕೂಡ ಈರುಳ್ಳಿ ಹಾಕ್ಬೋದು. ಅದು ತುಂಬ ಹಸ್ರಾಗಿತ್ತು, ಹಾಗಾಗಿ ಆಗಿರೋದ್ರಿಂದ ಈರುಳ್ಳಿ ಹಾಕಿ ನಂತರ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಈಗ ಇದಕ್ಕೆ ನಾನು ತೊಗೊಂಡಿರುವಂಥ ಮೊಳಕೆ ಕಾಳನ್ನ ಹಾಕ್ತಿದ್ದೀನಿ. ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಮೊಳಕೆ ಕಾಳನ್ನ ಹಾಕ್ತಿದ್ದೀನಿ. ಮೊಳಕೆ ಕಾಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈರುಳ್ಳಿ ತುಂಬ ಬೇಯಬೇಕು ಅಂತೇನಿಲ್ಲ. ಈರುಳ್ಳಿ ಹಾಕಿದ ಒಂದು 20 ಸೆಕೆಂಡ್ 30 ಸೆಕೆಂಡಲ್ಲಿ ನಾವು ಈ ಕಾಳನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಇಲ್ಲಿ ತುಂಬ ಬೇಯಬೇಕು ಅನ್ನೋದು ಏನೂ ಇಲ್ಲ. ಸಾಂಬಾರು ಆದ್ದರಿಂದ ಇದಕ್ಕೆ ಈರುಳ್ಳಿ ಹಾಕಿ ಒಂದು 20 ಸೆಕೆಂಡ್ ಆದ ತಕ್ಷಣವೇ ನಾವು ಕಾಳುಗಳನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊಳ್ತಿದ್ದೀನಿ. ಆಲೂಗೆಡ್ಡೆ ಬದನೆಕಾಯಿ ಅಂತ ಹೇಳಿದ್ರೆ ನಾವು ಯಾವುದೇ ಹುಳಿ ಸಾರು ಮಾಡಿದ್ರೂ ಆಲೂಗೆಡ್ಡೆ ಬದನೆಕಾಯಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈ 2 ತರಕಾರಿ ಇತ್ತು ಅಂತ ಹೇಳಿದ್ರೆ ಮಸಾಲೆ ಸಾರಿಗಾಗಲಿ ಅಥವಾ ಹುಳಿ ಸಾರಿಗಾಗಲಿ ಮ್ಯಾನೇಜ್ ಆಗುತ್ತೆ. ನಾವು ಬೇರೆ ಯಾವ ತರಕಾರಿನೂ ಬೇಕು ಅನ್ನೋದಿರಲ್ಲ. ಆಲೂಗೆಡ್ಡೆ ಅಂತೂ ಮನೇಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಬದನೆಕಾಯಿ ಇತ್ತು ಅಂತ ಹೇಳಿದ್ರೆ ಮೊಳಕೆ ಕಾಳು ಒಂದು ಬೌಲ್ ಇತ್ತಂದರೆ ಈ ರೀತಿಯಾದಂಥ ಸೂಪರ್ ಆಗಿರುವಂಥ ಸಾಂಬಾರು ರೆಡಿಯಾಗಿಬಿಡುತ್ತೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಪೇಸ್ಟ್ ಏನಿದೆ, ಕಾಯಿ ಟೊಮೊಟೊ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಟೊಮೊಟೊ ರುಬ್ಬೋದು ಬೇಡ ಅಂತ ಹೇಳಿದ್ರೆ ಟೊಮೊಟೊ ಕಾಯಿನ ನಾವು ಹಾಗೆ ಕೂಡ ಸಾಂಬಾರಿಗೆ ಹಾಕಿಬಿಟ್ಟು ಲಾಸ್ಟಲ್ಲಿ ನಾವು ಕುಕ್ಕರಲ್ಲಿ ಇಳಿಸ್ಕೊಂಡಾದಮೇಲೆ ನಾವು ಆ ಟೊಮೊಟೊಗಳನ್ನ ತೆಗೆದು ಮತ್ತೆ ಸ್ಮ್ಯಾಶ್ ಮಾಡಿ ಮತ್ತೆ ಹಾಕಿ ಮತ್ತೆ ಬೇಯಿಸ್ಬೇಕಾಗತ್ತೆ. 2 ಟೈಮ್ ಆಗುತ್ತೆ. ಈ ರೀತಿಯಾಗಿ ನಾನು ರುಬ್ಬಿ ಹಾಕಿಬಿಟ್ರೆ ಒಂದೇ ಟೈಮಿಗೆ ನಮಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹುಣಸೆ ರಸನ ಹಾಕ್ತಿದ್ದೀನಿ.
ಹುಣಸೆ ಹಣ್ಣು ಅಂತ ಹೇಳಿದ್ರೆ ಸ್ವಲ್ಪ ನಾನು ಹೇಳಿದ್ನಲ್ಲ ಹಾಗೇ ನೆಲ್ಲಿಕಾಯಿ ಗಾತ್ರದ್ದು ಅಂದರೆ ಅರ್ಧ ನಿಂಬೆ ಗಾತ್ರದ ಹುಣಸೆಹಣ್ಣು. ತುಂಬ ಹುಣಸೆಹಣ್ಣು ಹಾಕಿಬಿಟ್ರೆ ಹುಳಿ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಕಡಿಮೆ ಪ್ರಮಾಣದಲ್ಲೇ ಹುಳಿ ಹಾಕ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾನು ಟೊಮೊಟೊ ಕೂಡ ಹಾಕಿರೋದ್ರಿಂದ ಹುಣಸೆ ಹುಳಿ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಇಲ್ಲ ನಮಗೆ ಟೊಮೊಟೊ ಇಲ್ಲ ಅಂತ ಹೇಳಿದಾಗ ಹುಣಸೆ ಹುಳಿನ ಸ್ವಲ್ಪ ಜಾಸ್ತಿ ಹಾಕೋಬೋದು. ಟೊಮೊಟೊ ಹಾಕಿದಾಗ ಹುಣಸೆ ಹುಳಿನ ಸ್ವಲ್ಪ ಕಡಿಮೆಯಲ್ಲಿ ಹಾಕೋಬೇಕು. ಹಾಗೆಯೇ ನೀರನ್ನ ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ 1 ಲೋಟ ನೀರು ಹಾಕ್ಕೊಳ್ತಿದ್ದೀನಿ. ನಮಗೆ ತುಂಬ ಗಟ್ಟಿಯಾಗಿ ಬೇಕು ಅಂದರೆ ನೀರಿನ ಪ್ರಮಾಣನ ಕಡಿಮೆ ಹಾಕ್ಕೊಳ್ಳಿ. ಜಾಸ್ತಿಯಾಗಿ ನೀರು ಥರ ತೆಳುವಾಗಿ ನಮಗೆ ಸಾಂಬಾರು ಬೇಕು ಅಂದರೆ ನೀರನ್ನ ಸ್ವಲ್ಪ ಜಾಸ್ತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಲೋಟ ಹಾಕ್ಕೊಂಡಿದ್ದೀನಿ. ನನಗೆ ತುಂಬ ಗಟ್ಟಿಯಾಗಿ ಆಗಲಿ ತೆಳುವಾಗಲಿ ಆಗಲ್ಲ, ಒಂದು ಮೀಡಿಯಮಲ್ಲಿ ಇರುತ್ತೆ. ಇದಾದಮೇಲೆ ನಾನು ಇಲ್ಲಿ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿನ 1.5 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ತಿದ್ದೀನಿ. ಪುಡಿ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾನು ಇಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಈಗ ಇದೆಲ್ಲ ಆದ ನಂತರ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಕೂಗಿಸ್ಕೊಳ್ತೀನಿ. 2 ವಿಷಲ್ ಅಥವಾ 3 ಆದರೆ ತುಂಬ ಬೇಯುತ್ತೆ. ಹಾಗಾಗಿ 2 ವಿಷಲ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಕಾಳು ಹಾಗೂ ತರಕಾರಿ ಬೇಗ ಬೆಂದ್ಬಿಡುತ್ತೆ. 2 ವಿಷಲ್ ಕೂಗ್ತು ಅಂತ ಹೇಳಿದ್ರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ. ಮೊಳಕೆ ಕಾಳು ಹುಳಿ ಸಾಂಬಾರು ರೆಡಿ ಆಗುತ್ತೆ. ಈಗ ಸಾಂಬಾರು ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ರೈಸಿಗೆ ಅಥವಾ ಮುದ್ದೆಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.